ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸೋರೆಕಾಯಿಯಿಂದ ಹುಳಿ ಸಾರು ಮಾಡಬೇಕು ಅಂತಿದ್ದೀನಿ. ಸೋರೆಕಾಯಿ ಹುಳಿ ಸಾರು. ಇದು ತುಂಬ ಎಳೆದಾಗಿದ್ದ ಕಾರಣ ಸೋರೆಕಾಯಿಯನ್ನು ನಾನು ಸಿಪ್ಪೆ ತಗೊಂಡಿಲ್ಲ. ಇದು ಉಂಡೆ ಸೋರೆಕಾಯಿ. ಹಾಗೆ ಅದಕ್ಕೆ ನಾನು ಒಂದು ಸೋರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ಮೆಣಸು, ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 8ರಿಂದ 10 ಕಾಯಿ ಮೆಣಸು ತೊಗೊಂಡಿದ್ದೇನೆ. ಈಗ ಮೊದಲಿಗೆ ಸೋರೆಕಾಯಿಯನ್ನು ಬೇಯಲಿಕ್ಕೆ ಇಡ್ತೇನೆ. ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನೀಗ ಕಟ್ ಮಾಡಿಕೊಂಡ ಸೋರೆಕಾಯಿಯ ಪೀಸನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ, ಅಡುಗೆ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಹಾಗೆ ಒಂದು ಈರುಳ್ಳಿಯನ್ನು ಈ ಥರ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೇನೆ. 10ರಿಂದ 12 ಕಾಯಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಈ ಪಾತ್ರೆ ಒಳಗೆ ಹಾಕ್ಕೊಂಡು ಒಟ್ಟಿಗೆ ಬೇಯಿಸ್ತೇನೆ. ಉಪ್ಪು ಹಾಕಿ ಬೇಯಿಸ್ತೇನೆ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸೋರೆಕಾಯಿ ನೀರು ಬಿಡ್ತದೆ, ತುಂಬ ನೀರು ಹಾಕೋದು ಬೇಡ. ನಾನೊಂದು 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಬೇಯಿಸ್ತೇನೆ. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ತೇನೆ. ನೋಡ್ಕೊಳ್ಬೇಕು ಆಗಾಗ. ಹಾಗೆ ಸಾರು ಮಾಡಲಿಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಪೂರ್ತಿ ಹಾಕ್ತೇನೆ. ಈಗ ನಾನು ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೇನೆ. ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 4 ಹೆಸರು ಬೆಳ್ಳುಳ್ಳಿ ಇದೆ. ಹಾಗೆಯೇ ಉಂಡೆ ಹುಳಿಯ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ನಾನು ಹುಳಿ ಸಾರು ಮಾಡುವ ಕಾರಣ ಸ್ವಲ್ಪ ಹುಳಿ ಮುಂದೆ ಇರಬೇಕು. ಹಾಗೆ ಟೊಮೆಟೊ ಹಾಕ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಮಿಕ್ಸ್ ಜಾರಿಗೆ ಹಾಕಿ ರುಬ್ಬಿಕೊಳ್ತೇನೆ. ಇದು ಚೆನ್ನಾಗಿ ಬೆಂದಿದೆ. ಈಗ ಸೋರೆಕಾಯಿ ನೀರು ಬಿಟ್ಕೊಂಡಿದೆ ನೋಡಿ. ಈಗ ಇದಕ್ಕೆ ಮಸಾಲೆಯನ್ನು ರುಬ್ಬಿ ತಂದಿದ್ದೇನೆ ನೋಡಿ. ಇದನ್ನು ಸೇರಿಸ್ಕೊಳ್ತೇನೆ. ನೋಡಿ ಈ ಥರ ಆಗಿದೆ. ಈಗ ನಾನು ಜಾರ್ ತೊಳೆದು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತೇನೆ. ನೋಡಿಕೊಂಡು ಹಾಕ್ಕೊಂಡ್ರಾಯ್ತು. ಈಗ ಉಪ್ಪೆಲ್ಲ ನೋಡ್ಕೊಳ್ಬೇಕು. ಸಾರು ಕುದಿಯುವಷ್ಟರಲ್ಲಿ ನಾನೀಗ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ತೇನೆ. ಒಂದು 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಎಲೆ ಕರಿಬೇವಿನ ಎಲೆ ದಂಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆಯನ್ನು ತಗೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಇದನ್ನು ಸ್ಟವ್ ಹಚ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಸಾರು ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಈ ಮಳೆ ಹೋಗಿ ಚಳಿ ಬರುವ ಈ ಸಂದರ್ಭ ಬಹಳ ಉಷ್ಣ ಇರ್ತದೆ. ಈ ಸಂದರ್ಭದಲ್ಲಿ ಸೋರೆಕಾಯಿ ಬಹಳ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಸಾಧ್ಯವಾದಷ್ಟು ತಂಪು ಶರೀರ ಬೇಕು. ನಮ್ಮ ಚಳಿ ಇದ್ದಾಗ ನಮಗನ್ಸುತ್ತೆ ಚಳಿ ಇದೆ, ಇದು ಕೋಲ್ಡು ಅಂತ. ಆದರೆ ಚಳಿ ಬಹಳ ಉಷ್ಣದ ಕಾಲ. ಅದ ಕಾರಣ ಸೋರೆಕಾಯಿ ಅಂತ ತಂಪು ತರಕಾರಿಗಳನ್ನು ಆಗಾಗ ಮಾಡಿ ತಿಂತಾಯಿದ್ರೆ ಒಳ್ಳೆಯದು. ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ. ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿ ಇಟ್ಕೊಂಡಂಥ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು, ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಬೇಡಿ. ತುಂಬ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಒಮ್ಮೆ ಹಾಕಬೇಡಿ, ಅದು ಒಂಥರ ಮೇಲೆ ಹಾರುವ ಸಾಧ್ಯತೆ ಇರ್ತದೆ. ಹೀಗೆ ಹಾಕಿ ಮುಚ್ಚಿಟ್ಟು ಸಣ್ಣ ಉರಿಲಿ 1 ನಿಮಿಷ ಕುದಿಸಬೇಕು. ಈಗ ಮುಚ್ಚಳವನ್ನು ತೆಗೆದು
ಒಮ್ಮೆ ಒಗ್ಗರಣೆಯನ್ನು ಮಿಕ್ಸ್ ಮಾಡಬೇಕು. ಈಗ ಸಾಕು, ಸ್ಟವ್ ಆಫ್ ಮಾಡಿಕೊಂಡು ಇಳಿಸಿಟ್ಕೊಂಡ್ರೆ ಆಯಿತು. ಈ ಥರ ಸಾಂಬಾರು ನಮ್ಮಲ್ಲಿ ಕೆಲಸಕ್ಕೆ ಜನ ಎಲ್ಲ ಇದ್ದಾಗ, ತುಂಬ ಜನ ಇದ್ದ ಸಂದರ್ಭದಲ್ಲಿ ನಮಗೆ ಇದು ಸುಲಭದಲ್ಲಿಯೂ ಆಗ್ತದೆ, ಬೇಗ ಮಾಡಿ ಊಟ ಬಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ಮಾಡುವ ವಿಧಾನದಲ್ಲೂ ಸುಲಭವಾಗಿದೆ. ಹಾಗಾಗಿ ನೀವು ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು. ಈಗ ಒಂದು ಸಲ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬಂದಿದೆ. ಘಮ್ ಪರಿಮಳ, ಕೊಬ್ಬರಿ ಎಣ್ಣೆಯ ಪರಿಮಳ. ಕೊಬ್ಬರಿ ಎಣ್ಣೆ ಹಾಕಬೇಕು ಅಂತಿಲ್ಲ, ನೀವು ಅಡುಗೆಗೆ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದರಲ್ಲೇ ಮಾಡ್ಬೋದು. ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆಯನ್ನು ಬಳಸುವ ಕಾರಣ ಅದನ್ನೇ ಹಾಕ್ಕೊಂಡಿದ್ದೇನೆ ನೋಡಿ. ಈ ಥರ ನನ್ನ ರೆಸಿಪಿ ಬಂದಿದೆ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ನನಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಹೇಳ್ತಾ ಥ್ಯಾಂಕ್ ಯು.